ಹಾಗೆ ರೇವಾ ಯೂನಿವರ್ಸಿಟಿ ಕೂಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು. ಸೊ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಶಾಮರಾಜು ಸರ್ ಕೂಡ ಇದ್ದಾರೆ. ಅವರು ನಮ್ಮ ವಿದ್ಯಾಮಂದಿರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸೊ ದಯವಿಟ್ಟು ನಿಮ್ಮ 2 ಮಾತುಗಳು ಪ್ಲೀಸ್. ವೇದಿಕೆ ಮೇಲಿರುವ ರಂಗನಾಥ್ ಅವರಿಗೆ, ಡಾಕ್ಟರ್ ಸತ್ಯನಾರಾಯಣ ಅವರಿಗೆ, ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ವಿದ್ಯಾಮಂದಿರದಲ್ಲಿ ಭಾಗವಹಿಸಿರುವ ಎಲ್ಲ ನಮ್ಮ ಬೆಂಗಳೂರಲ್ಲಿ ಮತ್ತು ಬೇರೆ ಕಡೆಯಿಂದ ಬಂದಿರೋ ಎಲ್ಲ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಎಲ್ರಿಗೂ ಕೂಡ ನಮಸ್ಕಾರ. ಡಾಕ್ಟರ್ ಸತ್ಯನಾರಾಯಣ ಅವರು ನಮಗೆ ಈ ಕ್ಷೇತ್ರದ ಶಾಸಕರು ಮತ್ತು ಹಿಂದೆ ಮಿನಿಸ್ಟ್ರಾಗಿ ಡೆಪ್ಯೂಟಿ CM ಆಗಿದ್ದವರು. ನಾವು ಅವ್ರನ್ನ ಈಗ MLA ಅಂತನೋ ಅಥವಾ ಮಿನಿಸ್ಟ್ರ್ ಅಂತನೋ ನಾವು ಯಾವತ್ತೂ ನೋಡ್ತಿರಲಿಲ್ಲ. ಒಳ್ಳೆ ಫ್ರೆಂಡ್. ಅದಕ್ಕೆ ಜೊತೆಗೆ ನಮಗೆಲ್ಲ ಹಕ್ಕಿದೆ, ಯಾಕಂದರೆ ವೋಟರ್ ಕೂಡ ನಾನಿಲ್ಲಿ ಅವರಿಗೆ. ಅದರಿಂದ ತುಂಬ ಡಿಮ್ಯಾಂಡ್ ಮಾಡ್ತೀನಿ ಅವ್ರನ್ನ. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಾಗ ನಮ್ಮ ಈ ಸ್ಪೋರ್ಟ್ಸ್ ಅಂದರೆ ನಾವೊಂದು ಒಳ್ಳೆ ಜಿಮ್ ಮಾಡಿದ್ವಿ ಯೂನಿವರ್ಸಿಟಿಯಲ್ಲಿ. ನೀವು ನಮ್ಮ ಕ್ಷೇತ್ರ ಶಾಸಕರು, ಆಮೇಲೆ ನೀವು ಡೆಪ್ಯೂಟಿ CM ಆಗಿರೋದು, ಜೊತೆಗೆ ಈ ವಿದ್ಯಾಕ್ಷೇತ್ರಗಳು ನಿಮಗೆ ಇರೋದ್ರಿಂದ ನೀವು ಮೊದಲು ನಮ್ಮ ಯೂನಿವರ್ಸಿಟಿಗೆ ಬಂದು ಅದನ್ನು ಇನಾಗ್ರೇಟ್ ಮಾಡಿ ಆಮೇಲೆ ಬೇರೆ ಯೂನಿವರ್ಸಿಟಿಗೂ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಂತ ಹೇಳಿದೆ. ಅದೇ ಥರ ಆದರೆ ಒಂದು ತಡವಾಗಿ 2 ಗಂಟೆ ಮಾತ್ರ ತಡವಾಗಿ ಬಂದರು ಆದರೆ ಇನಾಗ್ರೇಟ್ ಮಾಡೋಕ್ಕೆ. ಅಂದರೆ ನಾನು ಅಷ್ಟೊಂದು ಲಿಬರ್ಟಿ ತಗೊಂಡು ಅವ್ರ ಹತ್ರ ಯಾವಾಗಲೂ ಹುಡುಗಿ ಮಾತಾಡ್ತಾ ಇರ್ತೀನಿ, ಒಂದು ಫ್ರೆಂಡ್ ಆಗಿ. ಮುಖ್ಯವಾಗಿ ಈಗ ಪಬ್ಲಿಕ್ TV ಅವರು ಈ ವಿದ್ಯಾಮಂದಿರ ಅನ್ನೋದನ್ನು ಈ ರೀತಿ ಎಲ್ಲ ಮಾಡ್ತಿರೋದು, ಮತ್ತು ವಿದ್ಯಾಪೀಠ ಅನ್ನೋದು ಮಾಡೋದು, ಇದೆಲ್ಲ ಇದು ಎಲ್ಲರಿಗೂ ಕೂಡ ಒಂಥರ ಇನ್ಸ್ಟಿಟ್ಯೂಷನ್ಸ್ಗೆ, ಯೂನಿವರ್ಸಿಟೀಸ್ಗೆ ಇರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಪೇರೆಂಟ್ಸು, ವಿದ್ಯಾರ್ಥಿಗಳಿಗೆ ಏನು ಈ ಅನುಮಾನಗಳು ಏನೇನೋ ಡಿಸೈಡ್ ಮಾಡ್ಕೊಳ್ಳೋಕೆ ಆಗದಿರೋ ಅದನ್ನು ನನ್ನ ಪ್ರಕಾರ ಒಂದು ಅಟ್ಲೀಸ್ಟ್ 50-60% ಅಷ್ಟು ಅವರನ್ನು ಕ್ಲಾರಿಫಿಕೇಷನ್ ಸಿಗುತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ. ಮುಖ್ಯವಾಗಿ ಈಗ UG ಮಾಡಿದ ಮೇಲೆ PG ಯಾವ ರೀತಿ ಮಾಡಬೇಕಾ ಬೇಡವಾ, ಮಾಡಿದ್ರೆ ಏನಾಗುತ್ತೆ ಮಾಡದಿದ್ರೆ ಏನಾಗುತ್ತೆ ಅನ್ನೋ ಗೊಂದಲಗಳಲ್ಲಿ ಇರೋರಿಗೆಲ್ಲ ಇಲ್ಲಿ ಆ ಕ್ಲಾರಿಫಿಕೇಷನ್ ಸಿಗುತ್ತೆ. ನನ್ನ ಪ್ರಕಾರ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು. ಈಗ ಕಳೆದ 20-21 ವರ್ಷದಿಂದ ನಾನು ಈಗ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ, ಅಂದರೆ ಬಿಸ್ನೆಸ್ ಕ್ಷೇತ್ರದಿಂದ. ಇಲ್ಲಿ ಈಗ ನೀವು ನೋಡಿರ್ಬೋದು, ಈ ವರ್ಷ ಆಗಲೇ ಯಾವಾಗಲೂ ಹೇಳ್ತೀನಿ ನಾನು, ಕೋರ್ ಇಂಜಿನಿಯರಿಂಗ್ಗೆ ಯಾವಾಗಲೂ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ. ಅದು ನೋಡಿ ಈ ವರ್ಷ ಅದೇ ಥರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ತನಕ ಲಾಸ್ಟು ಒಂದು 7-8 ವರ್ಷಗಳಿಂದ ಏನು ಅಡ್ಮಿಷನ್ಸ್ ಆಗ್ತಿರ್ಲಿಲ್ವೋ ಕೋರ್ ಬ್ರ್ಯಾಂಚಸ್, ಈಗ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ. ಅದೇ ಥರನೇ ಈ IT ರಿಲೇಟೆಡ್ ಕೋರ್ಸಸ್ ಇದೆಲ್ಲ, ಅದು ಕೂಡ ಅಂದರೆ ನಾನು ಅದರಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತಂತ ನಾನು ಹೇಳಲ್ಲ, ಆದರೆ ಅದರಲ್ಲಿ ಇನ್ನು ಬೇರೆ ಥರ ಮುಂದುವರಿಯುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಮೆಷಿನ್ ಲರ್ನಿಂಗ್ ಅಂತ ಏನೇನೋ ಬರ್ತಾನೆ ಇದೆ. ನಮಗೆಲ್ಲ ಈಗ ನಾವು ಈ ಜನರೇಷನ್ನವರು ಅದನ್ನೆಲ್ಲ ಕಲಿಯೋಕ್ಕೂ ಹೋಗಲ್ಲ, ನಾವು ಅದ್ರ ಪ್ರಾಕ್ಟೀಸ್ ಮಾಡೋಕ್ಕೂ ಹೋಗೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಜನ್ರೇಷನ್ಗೆ ಬಿಟ್ಬಿಟ್ಟಿದ್ದೀವಿ ನಾವು. ನೀವು PG ಕೋರ್ಸ್ಗಳನ್ನ ಮಾಡಲೇಬೇಕು ಅಂತ ಹೇಳ್ತೇನೆ. ಅದನ್ನು ಆಮೇಲೆ ಮಾಡೋಕ್ಕಾಗಲ್ಲ. ಆವಾಗ ಅಯ್ಯೋ ಮಾಡಬೇಕಾಯ್ತು ಅನ್ನೋದಕ್ಕಿಂತ ಈಗಲೇ ಅದನ್ನು ಮುಂದುವರ್ಸೋದು ಒಳ್ಳೆಯದು. ಈಗೇನು ನೀವು 2 ವರ್ಷ ಇರೋದಿಲ್ಲ ಅಲ್ಲಿ. ನನ್ನ ಪ್ರಕಾರ 1.5 ವರ್ಷ ಮಾತ್ರನೇ ಇರ್ತೀರಲ್ಲಿ. ಬಾಕಿದೆಲ್ಲ ಈಗ ಪ್ರಾಜೆಕ್ಟು ಅಥವಾ ಏನೋ ಮಾಡ್ಕೊಂಡಿರ್ತೀರಿ. ಅದರಿಂದಾಗಿ ಆ ಕೋರ್ಸ್ಗಳು ಯಾವುದೇ ಕೋರ್ಸ್ ಇರಲಿ ಮಾಡೋಕ್ಕೆ ಏನು ಮಾಡ್ಬೋದು, ಯಾವ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನ ಆಯ್ಕೆ ಮಾಡ್ಕೋಬೋದು ಅನ್ನೋ ಆ ಡೌಟ್ಗಳು ನಿಮ್ಗಾಗತ್ತೆ. ನಾನು ಯಾವತ್ತೂ ಕೂಡ ಈ ಕಾಂಪಿಟೀಷನ್ ಅನ್ನೋದು ಇರಲೇಬೇಕು. ಹೆಲ್ತಿ ಕಾಂಪಿಟೀಷನ್ ಇದ್ದಾಗ ಕ್ವಾಲಿಟಿ ಬೆಳೆಯುತ್ತೆ. ಪರ್ಟಿಕ್ಯುಲರಾಗಿ ಎಜುಕೇಷನ್ ಫೀಲ್ಡಲ್ಲಿ ನಾನು ಯಾರಾದರೂ ಬೇರೆ ಈಗ ಚೆನ್ನಾಗಿ ಒಂದು ಎಸ್ಟಾಬ್ಲಿಷ್ ಆಗಿರೋ ಯೂನಿವರ್ಸಿಟೀಸ್ ನಾರ್ತಲ್ಲಿಂದನೋ ಯಾವುದೇ ಸ್ಟೇಟಿಂದ ಬರ್ತಾ ಇದ್ದಾರೆ ಅನ್ನೋದು ನನಗೆ ಖುಷಿ ಆಗುತ್ತೆ. ಕಾರಣ ಏನಂತಂದರೆ ಅವರಿಂದ ನಾವು ತುಂಬ ಕಲಿತೀವಿ. ಈ ಕಾಂಪಿಟೇಷನ್ ಇದ್ದಾಗಲೇ ಈಗ ನಾನು ಹೇಳ್ತಿರೋದು, ಈ ಎಜುಕೇಷನ್ನಲ್ಲಿ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಕಾಂಪಿಟೇಟಿವ್ ಆಗಿ ಇರೋ ಸಿಲೆಬಸ್ ಆಗಲಿ ಅಥವಾ ಫೆಸಿಲಿಟೀಸ್ ಆಗಲಿ,
ಪ್ಲೇಸ್ಮೆಂಟ್ಸ್ ಆಗಲಿ ಎಲ್ಲನೂ ಒಂಥರ ಟ್ರಿಗರ್ ಆಗ್ತಾನೆ ಇರುತ್ತೆ. ಅದು ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾರೆ. ಹಾಗೆ ಆಗಲಿ ಅಂತ ನಾನು ಯಾವಾಗಲೂ ಬಯಸ್ತೇನೆ. ಇಲ್ಲಿ ಪಾರ್ಟಿಸ್ ಮಾಡಿರೋರಿಗೆಲ್ಲ ಒಳ್ಳೆಯದಾಗಲಿ, ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ. ನಮಸ್ಕಾರ. ಮುಖ್ಯವಾಗಿ ಈಗ ನಮಗೆ ಈ ಆಪರ್ಚುನಿಟಿ ಕೊಟ್ಟಿರೋದು, ಮತ್ತು ಈಗ ನಾವು ಯಾವಾಗಲೂ ಅಸೋಸಿಯೇಟ್ ಆಗಿದ್ವಿ ಪಬ್ಲಿಕ್ ಟಿ ವಿ, ಅದು ಒಂಥರ ಖುಷಿ ಆಗುತ್ತೆ. ಈಗ ರಂಗನಾಥ್ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ಅವರು ಈಗ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿದ ಪ್ರಕಾರ ಅವರ ಇದು ಅಂದರೆ ಅವರು ಯಾವ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೋ ಅಥವಾ ಹೆಂಗೆ ಅವರು ಟೈಮ್ ಇರುತ್ತೋ ಗೊತ್ತಿರಲ್ಲ. ಎಲ್ಲ ಸಬ್ಜೆಕ್ಟಲ್ಲೂ ಗೊತ್ತಿರುತ್ತೆ ಅವರಿಗೆ. ಈಗ ನೀವು ಪ್ರಪಂಚದಲ್ಲಿ ಯಾವುದೇ ನೀವು ಕಂಟ್ರಿ ಇರ್ಬೋದು, ಸಿಟಿ ಇರ್ಬೋದು, ಏನಾದರೂ ಸುಮ್ಮನೆ ಅವ್ರನ್ನ ಮಾತಾಡಿಸಿದ್ರೆ ಎಲ್ಲ ವಿಷಯಗಳು ಅವ್ರ ಹತ್ರ ನಾವು ಸಿಗುತ್ತೆ. ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಕೂಡ ಹೇಳಿದ್ರು ಕಾಂಪಿಟೇಷನ್ ಇದ್ದಲ್ಲಿ ಕ್ವಾಲಿಟಿ ಬೆಟರ್ ಆಗ್ತಾ ಹೋಗುತ್ತೆ ಅಂತ. ಸೊ ಆ ಥರ ಕ್ವಾಲಿಟಿ ಎಜುಕೇಶನ್ ನೀಡುವಂತಹ 42ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ನಮ್ಮ ವಿದ್ಯಾಮಂದಿರದಲ್ಲಿ ಇದೆ.